ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಸ್ನೇಹಿತರೆ, ಇಂದು SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ನಡೀತಾ ಇದೆ. ಸೊ ಅದಕ್ಕಾಗಿ ನಾನು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಪೇಪರ್ನ ಹಾಕಿದ್ದೀನಿ, ಅದನ್ನು ನೋಡಿ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಉಳಿದ ಮ್ಯಾಥ್ಸು, ಸೈನ್ಸು, SSC ಇಂಗ್ಲೀಷ್ ಮೀಡಿಯಂ ವಿಡಿಯೋಗಳನ್ನು ಸಹಿತ ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಕ್ವಶನ್ ಪೇಪರಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ. ಮೊದಲ ಪ್ರಶ್ನೆ, ರಮೇಶ ಶಾಲೆಗೆ ಹೋಗುತ್ತಿದ್ದಾನೆ ಅಂತ ಇದೆ. ಸೊ ಯಾವ ಕಾಲದ ವಾಕ್ಯ ಅಂತ ಕೇಳಿದರೆ ಹೋಗುತ್ತಿದ್ದಾನೆ ಅಂತ ಹೇಳಿದರೆ ಅದೇನಾಗ್ತದಪ್ಪ ಅಂದ್ರೆ ವರ್ತಮಾನ ಕಾಲ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಕೊಟ್ಯಂತರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಎನ್ ಸಂಧಿಗೆ ಉದಾಹರಣೆಯಾದ ಪದ. ಮೂರನೇ ಪ್ರಶ್ನೆ, ಪಂಚೇಂದ್ರಿಯಗಳು ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಅದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಮುಂದಿನ ಪ್ರಶ್ನೆ, ಮೊತ್ತ ಮೊದಲು ಈ ಪದ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ಮೊತ್ತ ಮೊದಲು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದು ದ್ವಿರುಕ್ತಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 12 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 5, ಗಿಳಿಯು ಯಾವ ಗುಣವನ್ನು ಇಂದ್ರ ಮೆಚ್ಚಿಕೊಂಡನು ಅಂತ ಕೇಳಿದ್ದಾರೆ. ಸೊ ಗಿಳಿಯ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆ ಗುಣಗಳನ್ನು ಇಂದ್ರ ಮೆಚ್ಚಿಕೊಂಡಿದ್ದ. ಪ್ರಶ್ನೆ 6, ಈ ದೇಶದ ರಕ್ಷಣೆ ಮಾಡುವವರು ಯಾರು ಅಂತ ಕೇಳಿದ್ದಾರೆ. ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಮುಂದಿನ ಪ್ರಶ್ನೆ 7, ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರು ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ಮುಂದಿನ ಪ್ರಶ್ನೆ, ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಅಂತ ಕೇಳಿದ್ದಾರೆ. ಸೊ ಗಂಟೆ ಜಾಗಟೆ ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಸಸ್ತನಿಗಳ ಆಶ್ರಯದಾನಗಳು ಯಾವುವು ಅಂತ ಕೇಳಿದರೆ ಸಸ್ತನಿಗಳ ಆಶ್ರಯದಾನ ಗೂಡು, ಬಿಲ, ಒಟರೆ, ಗುಹೆ. ಪ್ರಶ್ನೆ 10, ಹೆಡ್ ಮಾಸ್ತರರು ಸಂತಸಗೊಂಡದ್ದು ಏಕೆ ಅಂತ ಕೇಳಿದ್ದಾರೆ. ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಕೊಂಡು ಹೆಡ್ ಮಾಸ್ತರರು ಸಂತಸಗೊಳ್ತಾರೆ. ಪ್ರಶ್ನೆ 11, ಚೈತ್ರದಲ್ಲಿ ಯಾವುದರ ವಾಲಗ ನಡೆಯುತ್ತದೆ ಅಂತ ಕೇಳಿದ್ರು. ಸೊ ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಕರ್ತವ್ಯಗಳನ್ನು ಶಾಂತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಂತ ಕೇಳಿದ್ದಾರೆ. ಸೊ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಅದು ಹಿಡಿದ ಒಂದು ಒಳ್ಳೆಯ ದಾರಿನಲ್ಲಿ ಕೊನೆವರೆಗೂ ಬಾಳ್ವೆಯನ್ನು ನಡೆಸುವುದೇ ಪೌರುಷದ ಬಾಳ್ವೆ. ಇನ್ನು ಕುಣಿಗಲ್ ಕೆರೆ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಮೂಡಲ್ ಕುಣಿಗಲ್ ಕೆರೆ ಅಂತ ಇದೆ, ಪೂರ್ವ ದಿಕ್ಕಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಬಸವಣ್ಣನವರ ವಚನಗಳ ಅಂಕಿತನಾಮವೇನು. ಸೊ ಬಸವಣ್ಣನವರ ವಚನಗಳ ಅಂಕಿತನಾಮ ಅದು ಕೂಡಲ ಸಂಗಮ ದೇವ ಅನ್ನೋದು ಇತ್ತು. ಮುಂದಿನ ಪ್ರಶ್ನೆ, ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅಂತ ಕೇಳಿದ್ದಾರೆ. ಸೊ ಸುರರ ಸತಿಯರ ಸ್ಥಾನವನ್ನು ಅರಮನೆಯ ನಾರಿಯರು ತುಂಬುತ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ, 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ 8 ಪ್ರಶ್ನೆಗಳಿರ್ತಾವ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು ನೀವೇನು ಮಾಡ್ಬೋದಪ್ಪ ಅಂದರೆ 8 16 ಅಂಕಗಳನ್ನು ನೀವು ಈಸಿಯಾಗಿ ಇಲ್ಲಿಂದ ಏನು ಮಾಡ್ಬೋದು ಸ್ನೇಹಿತರೆ, ಪಡಿಬೋದು. ಪ್ರಶ್ನೆ 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವವು ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ರೈತರು ಒಂದೆಡೆ ನಿಸರ್ಗದ ಜೊತೆಗೆ ಹೋರಾಟ ಮಾಡಬೇಕು. ಸಕಾಲಕ್ಕೆ ಮಳೆ ಬರೋದಿಲ್ಲ, ಉತ್ತಮ ಬೀಜಗಳು ಸಿಗೋದಿಲ್ಲ, ಭೂಮಿ ಬರಡಾಗ್ತದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎಂಬ ಮನಸ್ಥಿತಿ, ಜೊತೆಗೆ ಬೆಂಬಲ ಬೆಲೆ ಸಿಗದೇ ಇರೋದು, ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳೇ ಆಗಿದ್ದಾವೆ. ಪ್ರಶ್ನೆ 18, ನೀಲಿ ಸಾಮ್ರಾಟ ಹಾಗೂ ಸದ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು ಅಂತ ಕೇಳಿದ್ದಾರೆ. ಸೊ ಉತ್ತರ, ನೀಲಿ ಸಾಮ್ರಾಟ ಹಾಗೂ ಸಗ್ಗ ಹಕ್ಕಿಗಳು ತಮ್ಮ ಗೂಡನ್ನು ಬಹು ಸುಂದರವಾಗಿ ಅಲಂಕಾರ ಮಾಡ್ತವೆ. ಕೇವಲ 2 ಒನಕಡ್ಡಿಯನ್ನು ಅಪ್ಪಿ ಹಿಡಿದಂತೆ ಗುರುತ್ವಾಕರ್ಷಕವಾಗಿ ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಜೋಡಿಸಿ ಅಲಂಕರಿಸುತ್ತದೆ. ಮುಂದಿನ ಪ್ರಶ್ನೆ, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು. ಉತ್ತರ, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಿ ಬರುವುದು ಸಮಾಜದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಇಲ್ಲ, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು. ಕರ್ತವ್ಯಕ್ಕಾಗಿ, ಸ್ವಾರ್ಥಕ್ಕಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ರೋಗಿಗಳು, ವೈದ್ಯರ ಬಳಿ, ಕಕ್ಷಿದಾರರ ಬಳಿ, ಜನರು ಅಧಿಕಾರಗಳ ಬಳಿ, ಬಟ್ಟೆಗಳನ್ನು ಹೊಲಿಸಲು ದರ್ಜಿಯ ಬಳಿ, ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗುವ ಏನಾಗ್ತದಪ್ಪ ಅಂತಂದ್ರೆ ರೂಢಿ ಇದೆ. ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣ ಅಂತಕ್ಕದ್ದನ್ನು ಪಾಠದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಸ್ನೇಹಿತರೆ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸೊ ಬರೆದ್ರೆ ನಿಮಗೆ ಏನು ಮಾಡ್ತಾರೆ, ಅಂಕಗಳನ್ನು ಕಂಪ್ಲೀಟಾಗಿ ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 20, ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ,
ಈ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ದೂರದಿಂದ ಕೋಗಿಲೆಯ ಹಾಡೊಂದು ಕೇಳಿ ಬಂದಂತೆ ಬಾನಿನಲ್ಲಿ ಬೆಳ್ಳಿಚುಕ್ಕಿ ಮೂಡಿದಂತೆ ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕೊಂಡಂತೆ ಆಯಿತೆಂದು ಬಣ್ಣಿಸಿದ್ದಾರೆ ಅಂತಕ್ಕಂಥ ಅಂಶಗಳನ್ನು ನೀವು ಏನು ಮಾಡಬೇಕಾಗಿತ್ತು ಸ್ನೇಹಿತರೆ. ಸೊ ನೀವು ಬರೆದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸ್ವಲ್ಪ ನೀವು 2-3 ವಾಕ್ಯಗಳಂದರೆ ಖಂಡಿತವಾಗಿ ಸ್ನೇಹಿತರೆ ನೀವೇನು ಮಾಡಬೇಕು, 2-3 ವಾಕ್ಯಗಳ ಉತ್ತರಗಳನ್ನು ಕೊಡಬೇಕು. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಉತ್ತರವು ಸಂಕ್ಷಿಪ್ತವಾಗಿ ಆಗದೇ ಇರೋದು. ಆಮೇಲೆ ಉತ್ತರವನ್ನು ಕಂಪ್ಲೀಟಾಗಿ ಏನೊಂದು ಪುಸ್ತಕಗಳಲ್ಲಿರ್ತಕ್ಕಂಥ ಅಂಶಗಳಿರ್ತಾವಲ್ಲ ಆ ಪುಸ್ತಕಗಳಿಗೆ ಅಂಶಗಳಿಗೆ ಪೂರಕವಾಗಿರ್ತಕ್ಕಂಥ ನಿಮ್ಮ ಈ ಉತ್ತರಗಳೇನಾಗಬೇಕು ಆ ಉತ್ತರ ಪತ್ರಿಕೆಗಳಲ್ಲಿ ಕೊಟ್ಟರೆ ಸೊ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಸೊ ಹೋಗೋಣ ಮುಂದಿನ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆ ಇತ್ತಪ್ಪ, ಪ್ರಶ್ನೆ ಸಂಖ್ಯೆ 21ನೇ ಪ್ರಶ್ನೆ ಏನು ಹೇಳ್ತದ ಅಂತಂದ್ರೆ, ಯುದ್ಧವನ್ನು ಮಾಡದೆಯೇ ಸುಖ ಪಡಬಹುದೆಂಬುದನ್ನು ಉತ್ತರನು ಹೇಗೆ ಸಮರ್ಥಿಸಿದ ಅಂತ ಕೇಳಿದರು. ಕೌರವ ಸೈನ್ಯಕ್ಕೆ ಹೆದರಿದ ಉತ್ತರನು ಪಾಪ ಪ್ರಾಯಚಿತ್ತಕ್ಕಾಗಿ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿಯೇ ಭೂಸುರರಿಂದ ಅಶ್ವಮೇಧ ಯಾಗ ಮಾಡಿಸಬಹುದು. ಸುರ ಸತಿಯರ ಸ್ಥಾನವನ್ನು ಅರಮನೆ ರಾಜ ಪದವಿಯೇ ಸಾಕು ಎಂದು ಸಮರ್ಥಿಸಿದನು. ನೆರಳನ್ನು ಕೊಡದಿರುವ ಮರದಿಂದ ಯಾವ ಫಲವೂ ಇಲ್ಲ. ದಯವಿಲ್ಲದವನಿಗೆ ದನವಿದ್ದರೂ ಪ್ರಯೋಜನವಿಲ್ಲ. ಹಾಲು ಕೊಡದ ಹಸುವಿದ್ದರೂ ಫಲವಿಲ್ಲ. ಹಾಗೆಯೇ ಗುಣವಿಲ್ಲದ ರೂಪವೂ ಕೂಡ ವ್ಯರ್ಥ. ಮನುಷ್ಯನಿಗೆ ಗುಣ ಮುಖ್ಯವೇ ಹೊರತು ಸುಂದರವಾದ ರೂಪವಲ್ಲಿ ಎಂಬುದನ್ನು ಈ ವಾಕ್ಯ ತಿಳಿಸ್ತದೆ. ಮುಂದಿನ ಪ್ರಶ್ನೆ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಈ ಮಾತಿನ ಅರ್ಥ ವಿಶಿಷ್ಟವನ್ನು ಬರೀರಿ. ಇಲ್ಲಿ ಏನು ಬರಿಬಹುದಾಗಿತ್ತಪ್ಪ ಅಂತಂದರೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತು, 22ರಲ್ಲಿ ಕೊಡಬೇಕಿತ್ತು. ಅದು ಮಿಸ್ ಆಗಿ 22ರ ಉತ್ತರ ಬಂದಿಲ್ಲ. 23 ಪಂಪಾ ತೀರದ ಪುಷ್ಪಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಪೆಂಪಿನ ಬಾಡದ ಸಾಯದ ಸೊಬಗಿನ ಹೂಗಳೇ ಪಂಪಾ ತೀರದ ಪುಷ್ಪಗಳು. ಪ್ರಶ್ನೆ 24 ನಾಗರಿಕತೆಯ ಬೆಳವಣಿಗೆ ಬಗ್ಗೆ ಕವಯಿತ್ರಿಗೆ ಯಾವ ಅಳಕು ಇದೆ ಅಂತ ಕೇಳಿದ್ದಾರೆ. ಸೊ ನಾಗರಿಕತೆಯ ಬೆಳವಣಿಗೆ ಬಗ್ಗೆ ಕವಯಿತ್ರಿಗೆ ಅಳಕು ಇದೆ. ನಗರವು ಎಲ್ಲ ತಿಂದು ತೆಗಿದೆ. ಅಲ್ಲಿನ ಬಗೆ ಬಗೆಯ ಕಾರು ಮೋಟಾರುಗಳು ಮೇಲೆ ಲೋಹದ ಹಕ್ಕಿಯ ಹಾರಾಟದಿಂದ ಜೀವದ ಇಂಧನ ತಿರುತ್ತಲಿದೆ. ಬದುಕು ನಾಳೆ ಏನೋ ಯಾಕೋ ಏನೋ ಎಂಬ ಕವಿತ್ರೆಯ ಅಳಕು ಇದೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ಸ್ನೇಹಿತರೆ ನಿಮ್ಗೆ ಏನು ಮಾಡ್ತೀರಪ್ಪ ಅಂತಂದರೆ 2 ಮಾರ್ಕ್ಸ್ಗಳನ್ನು ಅವಾರ್ಡ್ ಮಾಡ್ತಾರೆ. ಸೊ ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಕವಿ ಸಾಹಿತಿಗಳ ಪರಿಚಯಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಇದರಲ್ಲಿ 4 ಪಾಯಿಂಟ್ಸ್ಗಳಾದರೂ ಇರಲೇಬೇಕು. ಸೊ ಯಾವುದಪ್ಪ ಅಂದರೆ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಇರಬೇಕು, ಸ್ಥಳ ಇರಬೇಕು, ಕಾಲ ಇರಬೇಕು. ಕೃತಿಗಳನ್ನು ನೀವೇನು ಮಾಡಬೇಕು, ವಾಕ್ಯ ರೂಪಗಳಲ್ಲಿ ನೀಟಾಗಿ ಏನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಸೊ ಕುವೆಂಪು ಅವರ ಬಗ್ಗೆ ಒಂದೇ ಒಂದು ಕ್ವಶನ್ ಬರ್ತದೆ. ಸೊ ನೋಡಿ ಏನಿದೆ, ಅವರನ್ನು ಕನ್ನಡದ ವರ್ಡ್ಸ್ವರ್ತ್ ಅಥವಾ ರಾಷ್ಟ್ರಕವಿ ಅಂತೀವಿ. ಜನ್ಮ ವರ್ಷ 1904, ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತಕ್ಕಂಥದ್ದು. ಇವರ ಕಾವ್ಯನಾಮ ಕುವೆಂಪು. ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಕಾಶಿ ಕವನ ಸಂಕಲನಗಳು, ಬೆರಳಿಗೆ ಕೊಳಲ್, ಶೂದ್ರ ತಪಸ್ವಿ, ಜಲಗಾರ ಅಂತಕ್ಕಂಥ ನಾಟಕಗಳು, ರಸೋವೈಸ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ ವಿಮರ್ಶೆಗಳು, ಆಮೇಲೆ ನನ್ನ ದೇವರು ಮತ್ತು ಇತರೆ ಕಥೆಗಳು ಇದು ಸಣ್ಣ ಕಥೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇದು ಕಾದಂಬರಿ. ಪ್ರಶಸ್ತಿಗಳಲ್ಲಿ ಪದ್ಮಭೂಷಣ 1958, ಕೇಂದ್ರ ಸಾಹಿತ್ಯ ಅಕಾಡೆಮಿ 1955, ರಾಷ್ಟ್ರಕವಿ 1964, ಜ್ಞಾನಪೀಠ ಪ್ರಶಸ್ತಿ 1968. ಮುಂದಿನ ಪ್ರಶ್ನೆ ಇತ್ತು ಪದ್ಯಭಾಗದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. 3 ಅಂಕ. ಹಸಿ ಸೌದೆ ಬುಸುಗುಟ್ಟಿ ದನಿ ಎತ್ತವ ನದಿತಿ, ಕಿಡಿಸೋಕೆ ಮುದ್ದು ಸಿಡಿದಬ್ಬರಿಪುದು, ಅಂತಿರದೆ ರವಿಕರಕ್ಕೆ ಕರಬು ನಿಬ್ಬನಿ ಒಲಿರು, ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಅಂತ ಕೇಳಿದ್ದಾರೆ. ಇದು CPK ಅವರು ಬರೆದಿರ್ತಕ್ಕಂಥ ಸದ್ದು ಮಾಡದಿರುವಂತಕ್ಕಂಥ ಪದ್ಯಪಾಠದ ವಾಕ್ಯ. ಕವಿ CPK ಅವರು ಈ ಪದ್ಯಭಾಗದಲ್ಲಿ ಮನುಷ್ಯರಾದ ನಾವು ಸದ್ದಗದ್ದಲದ ನಡುವೆ ಶಾಂತಿಯಿಂದ ಬದುಕು ಸಾಗಿಸಬೇಕೆಂದು ಹಲವಾರು ನಿದರ್ಶನಗಳನ್ನು ನೀಡಿದ್ದಾರೆ. ಹಸಿಯಾದ ಸೌದೆ ಉರಿಯುವಾಗ ಬುಸುಗಟ್ಟಿ ಶಬ್ದ ಮಾಡುತ್ತದೆ, ಮದ್ದು ಕಿಡಿಸೋಕಿದರೆ ಸಿಡಿಯುತ್ತದೆ. ಆ ಗದ್ದಲದಿಂದ ತೊಂದರೆ ಹೊರತು ಶಾಂತವಾದ ಗುಣ ಸಿಗೋದಿಲ್ಲ. ಆದರೆ ಮನುಷ್ಯರು ಈ ರೀತಿ ಶಬ್ದ ಮಾಡದೆ ಸೂರ್ಯನ ಕಿರಣಗಳಿಗೆ ಇಬ್ಬನಿ ಮೌನವಾಗಿ ಕರಗುವಂತೆ ಸಿಡುಕು ಮಿಡುಕುಗಳನ್ನು ಬಿಟ್ಟು ಬದುಕನ್ನು ಮೌನವಾಗಿ ನಡೆಸಬೇಕು ಎಂದು ಕವಿಗಳು ತಿಳಿಸಿದ್ದಾರೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ ಅಲಂಕಾರ ಹೆಸರಿಸಬೇಕು, ಸಮನ್ವಯ ಮಾಡಿ ಬರಬೇಕು. 3 ಅಂಕದ ಪ್ರಶ್ನೆ, ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಅಂತಕ್ಕಂಥದ್ದನ್ನು ಕೊಟ್ಟಿದೆ. ಇದು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಅಂತಕ್ಕದ್ದನ್ನ ಸಮನ್ವಯ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಇದು ಉಪಮಾಲಂಕಾರ ಆಗ್ತದ. ಇಲ್ಲಿ ಉಪಮಾನ ಬಾಳೆಯ ಹಣ್ಣು, ಉಪಮೇಯ ಕುಣಿಗಲ್ ಕೆರೆ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಬಾಗಿರೋದು. ಅಂದರೆ ಈ ಕುಣಿಗಲ್ ಕೆರೆಯನ್ನ ಉಪಮೇಯವಾದ ಉಪಮಾನವಾಗಿರುವ ಬಾಳೆಹಣ್ಣಿಗೆ ಹೋಲಿಸಿ ವರ್ಣಿಸೋದ್ರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಲಕ್ಷಣಗಳನ್ನು ಬರೆದ್ರೆ ಸಾಕು. ಮುಂದೆ ಗಾದೆ ಮಾತನ್ನು ವಿಸ್ತರಿಸಿ ಬರಬೇಕು. 3 ಅಂಕ.
ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಥವಾ ಹಿತ್ತಲಗಡ ಮದ್ದಲ್ಲ. ಯಾವುದೇ ಒಂದು ಗಾದೆ ಮಾತುಗಳನ್ನು ಬರೀಬೇಕಾದ್ರೆ ಸೊ ನೀವು ಇಷ್ಟು 3 ಸಾಲುಗಳನ್ನು ಏನು ಬರಬೇಕು, ಆ್ಯಸ್ ಇಟ್ ಈಸ್ ಆಗಿ ಬರೀಬೇಕು. ಏನು, ಗಾದೆ ವೇದಕ್ಕೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ, ನಮ್ಮ ಹಿರಿಯರ ಅನುಭವದ ಸಿರಿ ನುಡಿಲೆಯೇ ಈ ಗಾದೆ ಮಾತು, ಇದು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತಕ್ಕಂಥದ್ದು. ಇಷ್ಟು ಕಂಪಲ್ಸರಿ ಆಗಿ ಪ್ರತಿಯೊಂದು ಗಾದೆ ಮಾತಿಗೆ ಬರೀರಿ. ಆಮೇಲೆ ಈ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತಕ್ಕಂಥದ್ದನ್ನ ಗಾದೆ ಮಾತನ್ನ ಒಂದು ವಿದ್ಯಾರ್ಥಿ ಜೀವನ ಅಥವಾ ಒಂದು ಯಾವುದಾದ್ರೂ ಒಂದು ವ್ಯಕ್ತಿಯ ಜೀವನದಲ್ಲಿ ಅದನ್ನು ಯಾವ ತರನಾಗಿ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನು ಬರೆದ್ರೆ ಸೊ 3 ಅಂಕಗಳನ್ನು ಕೊಡ್ತಾರೆ. ಅದೇ ಥರ ಹಿತ್ತಲ ಗಿಡ ಮದ್ದೆಲ್ಲ ಇದೆ, ಅದನ್ನು ಕೂಡ ನೋಟಿದ್ದಾರೆ. ಸೊ ಸ್ವಲ್ಪ ಸ್ಕ್ರೀನ್ಶಾಟ್ ಆದರೂ ನೋಡಿಕೊಂಡು ಓದ್ಕೊಡ್ರಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಗಳಿಗೆ ಹೋಗೋಣ. ಅಮ್ಮನ ಮಾತು ಸುಳ್ಳಾಗಲಾರದು ಅಂತ ಇದೆ. ಸೊ ಜಸ್ಟ್ ಇದು ನನ್ನ ಗೋಪಾಲ್ ಅಂತಕ್ಕಂಥ ನಾಟಕ ಪಾಠದಿಂದ ಆರಿಸಲಾಗಿದೆ. ಈ ಮಾತು ಗೋಪಾಲು ತನ್ನನ್ನು ತಾನೇ ಹೇಳಿಕೊಳ್ತಾನೆ ಅಂತಕ್ಕಂಥದ್ದು ಬರಿಬೇಕು. ಪ್ರತಿಯೊಂದು ಸಂದರ್ಭ ಸ್ವಾರಸ್ಯ ಬರೆಯುವಾಗ ಫಸ್ಟ್ ಆಯ್ಕೆ ಬರಿಬೇಕು, ಎರಡನೇದು ಸಂದರ್ಭ ಬರಿಬೇಕು, ಮೂರನೇದು ಸ್ವಾರಸ್ಯಗಳನ್ನು ಬರಿಬೇಕು. ಓಕೆನಾ. ಎರಡನೇ ವಾಕ್ಯ, ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು ಬರೆದ ಕಾಫಿ ಕಪ್ಪು ಅಂತಕ್ಕಂಥ ಗದ್ಯಪಾಠದಿಂದ ಆಯ್ಕೆ ಮಾಡಿದ್ದಾರೆ. ಈ ಮಾತು ಹೆಡ್ ಮಾಸ್ಟರರು ಹಳೆ ಹೆಡ್ ಮಾಸ್ಟರ್ ನೋಡಲು ಮನೆಗೆ ಹೋದಾಗ ಆ ಹೆಡ್ ಮಾಸ್ಟರು ಅವರನ್ನು ಕುಳಿತುಕೊಳ್ಳಲು ಹೇಳಿ, ಕಾಫಿ ಮಾಡಲು ಒಳಗೆ ಹೋಗುವಾಗ ಮಕ್ಕಳೇ 1 ನಿಮಿಷ ಇರಿ, ನಿಮಗೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಬರುತ್ತೇನೆ, ನನ್ನ ಹೆಂಡತಿ ಹೋಗಿ ಹಲವು ವರ್ಷಗಳಾಯಿತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇದೆ, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಇದು ವನಮರದ ಗಿಳಿ ಅಂತಕ್ಕಂಥ ಪಾಠದಿಂದ ಆರಿಸಲಾಗಿದೆ. ಅರಾಮಿತ್ರಿ ಬರೆದಿದ್ದಾರೆ. ಇದು ಗಿಳಿ ಇಂದ್ರನಿಗೆ ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತದ. ಇದು ಕೂಡ ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಮುಂದಿನ ವಾಕ್ಯ, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಅಂತಕ್ಕಂಥದ್ದು 32ನೇ ಪ್ರಶ್ನೆ. ಇದು ಡಾಕ್ಟರ್ ಬಸವರಾಜ್ ಸಬರತ್ ಅವರು ಬರೆದಿರುವ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತು ಸಿದ್ಧಾರ್ಥ ಬುದ್ಧನಾದ ಮೇಲೆ ಜನರ ಬಳಿಗೆ ಬಂದ ಅಂತಕ್ಕಂಥ ಕವಿ ಹೇಳೋ ಸಂದರ್ಭದಲ್ಲಿ ಮಾತು ಬಂದಿದೆ. ಇದು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್, ಎಲ್ಲ ಹೃದಯಗಳ ತುಂಬಿ ಸವಿಚೈತ್ರವ ಅಂತ ಕಟ್ಟಿದ್ದಾರೆ. ಸೊ ಇದು ಏನಾಗಿದೆಪ್ಪ ಅಂತಂದ್ರೆ ಡಾಕ್ಟರ್ ಬಸವರಾಜ್ ಸಾದರ್ ಅವರ ಬರೆದ ಸವಿಚೈತ್ರ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಆಗಿದೆ. ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ಕುರಿತು ವರ್ಣಿಸುವಾಗ ಸೊ ಕವಿ ಈ ಮಾತನ್ನು ಹೇಳಿದ್ದಾನೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪದ್ಯಪಾಠ ಇದೆ. ಕಡೆಗೆದಿಂದ ಹಿಡಿದು ನಮೋ ಎಂದ ಅಥವಾ ಎಂದೊಡರ್ಜನದಿಂದ ಬಿಟ್ಟ ಮಂಡೆಯಲ್ಲಿ ಅಂತ ಕಥೆ ಕೊಟ್ಟಿದ್ದಾರೆ. ಎನಿವನ್ ಅನ್ನು ನೀವೇನು ಮಾಡಬೇಕು, 4 ಅಂಕಕ್ಕೆ ಬರೀಬೇಕು. ಸೊ ಇತ್ತು, ಕಡೆಗೆ ಹಾಯವು ಕಂಗಳಿ ಬಲ ಗಡಲ ಮನವಿ ಸಾಡಲಾರದು, ಒಡಲು ಒಡದಿರಲೇನು ಕಾಣಲು ಬಾರದದ್ಭುತವ, ಕೊಡವಿ ಇದೆದು ಮೊಹರವನಿದರೊಡನೆ ಕಾದುವವ ನಾಥನೆ, ಮೃದನು ಶಿವ ಕಾದಲಿಗೆದವು ಬಲಕೆ ನಮೋ ಎನ್ನ. ಸೊ ಇದು ಇತ್ತು. ಸೊ ಇಷ್ಟರಲ್ಲಿ 2ರಲ್ಲಿ ಕೂಡ ಒಂದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿಕೊಡಿ. ನೆಕ್ಸ್ಟ್, 8th ವಾಕ್ಯದಲ್ಲಿ ಉತ್ತರಿಸಿದರೆ ನರ ಜೀವನದ ಗುರಿ ಯಾವುದಾಗಬೇಕೆಂದು ಅಡಿಗರು ಆಶಿಸಿದ್ದಾರೆ ಅಥವಾ ಗುರಿ ಪದ್ಯದ ಸಾರಾಂಶಗಳನ್ನು ಕೇಳಿದ್ದಾರೆ. ಸೊ ಅಗದಿ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ಗುರಿ ಪದ್ಯದ ಸಾರಾಂಶಗಳನ್ನು ಕೊಟ್ಟಿದ್ದೀನಿ. ಸೊ ಅದು ಕೂಡ 4 ಮಾರ್ಕ್ಸ್ ಇದೆ. ಆರಾಮಾಗಿ ಈಸಿಯಾಗಿ ನೀವು ಏನು ಮಾಡ್ಬೋದು, ಬರಿಬೋದು. ಇನ್ನು ರಾಧಾಕೃಷ್ಣನ್ ಅವರ ಬಗ್ಗೆ ಒಂದು ಅಪಠಿತ ಗದ್ಯಾಂಶ ಇತ್ತು. 2 ಪ್ರಶ್ನೆ, ಯಾವ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಇದೆ. ಸೊ ಲಾಸ್ಟ್ ಲೈನಲ್ಲಿ ಕಾಣ್ತದೆ ಇಂಡಿಯನ್ ಫಿಲಾಸಫಿ ಹಿಡಿದ ಪ್ರಮುಖ ಕೃತಿಗಳು. ಇದು ಎ ಆನ್ಸರ್ ಆಗ್ತದೆ, ಅದು ಬರ್ತದೆ. ಇನ್ನು ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಸೊ ಅದು ಏನಾಗದಪ್ಪ ಅಂತಂದ್ರೆ ಎತ್ತರವಾದ ನಿಲುವು ಅಂತ ಇದೆ ನೋಡಿ. ಸೊ ಅಲ್ಲಿಂದ ಹಿಡಿದು ರುಮಾಲು, ಸೊ ಅಲ್ಲಿವರೆಗೆ ಏನು ಮಾಡ್ಬೋದಾಗಿತ್ತು, ಅವರ ಒಂದು ವೇಷಭೂಷಣಗಳ ಬಗ್ಗೆ ಬರೀಬೇಕು. ಆ ಉತ್ತರ ಇತ್ತು. ಇನ್ನು ನಿಮಗೆ ಪ್ರಬಂಧ ಕೇಳಿದರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಥವಾ ಜಾಗತಿಕ ತಾಪಮಾನ. ಸೊ ಯಾವುದಾದ್ರೂ ಒಂದು ವಿಷಯದವರೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ 3 ಹಂತಗಳನ್ನು ಬಳಸಬೇಕು. ಪೀಠಿಕೆ ಬರೀಬೇಕು, ವಿಷಯದ ನಿರೂಪಣೆ ಮಾಡಬೇಕು, ಉಪಸಂಹಾರ ಮಾಡಬೇಕು. ಒಂದು ಪೇಜಲ್ಲಿ ಒಂದು 10-15 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಪೀಠಿಕೆ ರೂಪದಲ್ಲಿ ಒಂದು 5 ಸಾಲುಗಳನ್ನು ಬರೀರಿ, ವಿಷಯ ನಿರೂಪಣೆಯಲ್ಲಿ ಒಂದು 2 ಪ್ಯಾರಾಗ್ರಾಫ್ ಬರೀರಿ, ಉಪಸಂಹಾರ ಒಂದು 4 ಸಾಲುಗಳನ್ನು ಬರೆದ್ರೆ ಮಾರ್ಕ್ಸ್ಗಳನ್ನು ಆರಾಮಾಗಿ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ ಜಾಗತಿಕ ತಾಪಮಾನ ಬಗ್ಗೆ ಇತ್ತು, ಅದು ಕೂಡ ನೋಡ್ಕೊಡ್ರಿ. ಸೊ ಅಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ, ಪೀಠಿಕೆ ಕೊಟ್ಟಿದ್ದೀವಿ, ವಿಷಯದ ನಿರೂಪಣೆ ಕೊಟ್ಟಿದ್ದೀವಿ, ಉಪಸಂಹಾರ 3 ಸ್ಟೆಪ್ಸ್ಗಳನ್ನು ಬಳಕೆ ಮಾಡಿ ಬರೀರಿ. ಇನ್ನು ಲಾಸ್ಟ್ ಪತ್ರಕ್ಕೆ ಹೋಗೋಣ. ಸೊ ನಿಮ್ಮನ್ನು ಬೆಂಗಳೂರಿನ ಕಾರ್ಮಲ್ ಪ್ರೌಢಶಾಲೆ ಓದ್ತಕ್ಕಂಥ ಶರಣ್ಯ ಅಂತ ತಿಳಿರಿ. ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬರುವಂತೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅತಿಥಿಯಾಗಿ ಬರುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೊಂದು ಪತ್ರ ಬರೀರಿ ಅಂತ ಕೇಳಿದ್ರು. ಸೊ ನಿಮ್ಮ ಹೆಸರು ಬರೀತೀರಿ, ಶರಣ್ಯ, ಕಾರ್ಮೂಲ್ ಪ್ರೌಢಶಾಲೆ ಬೆಂಗಳೂರು, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುವಂತೆ ಕೋರಿ. ಅವಾಗ ನಾನು ನಿಮಗೆ ಮಾಡ್ತಕ್ಕಂಥ ವಿನಂತಿ, ನಮ್ಮ ಶಾಲೆಯಲ್ಲಿ 1-11-2025 ಕನ್ನಡ ರಾಜ್ಯೋತ್ಸವ ಇದೆ. ತಾವು ಮುಖ್ಯ ಅತಿಥಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅಂತ ಬರೆದ್ರೆ ಸಾಕು.
ಇಷ್ಟು ಬರೆದು ಕೆಳಗೆ ವಂದನೆಗಳು ಅಂತ ಹಾಕಿ ಇಂತಿ ನಿಮ್ಮ ಅಂತ ಹಾಕಿ ಶರಣ ಸ್ಥಳ ಬೆಂಗಳೂರು ಅಂತಕ್ಕಂತ ಹಾಕಿದರೆ ಈ ಲೆಟರ್ ಕಂಪ್ಲೀಟ್ ಆಗ್ತದೆ. ಒಂದು ಮನವಿ ಪತ್ರ ಇದೆ. ನಿಮ್ಮನ್ನು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆ ಓದ್ತಕ್ಕಂಥ ಅಕ್ಷಯ ಅಂತ ತಿಳಿರಿ. ನಿಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಗೆ ಬರುವಂತೆ ಬಿಜಾಪುರದಲ್ಲಿರುವ ನಿಮ್ಮನ್ನು ಸುಂದ್ರೆ ನನಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ಫಸ್ಟ್ ಇಲ್ಲಿ ಕ್ಷೇಮ ಬರೀತೀರಿ, ಈ ಕಡೆ ಶ್ರೀ ಬರೀತೀರಿ, ದಿನಾಂಕ ಬರೀತೀರಿ. ಯಾರು? ಅಕ್ಷಯ್ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ. ಸೊ ತೀರ್ಥರೂಪ ಸಮಾನರಾದ ಅಣ್ಣಂದರಿಗೆ ನಮಸ್ಕಾರಗಳಂತ ಹಾಕಿ, ಸೊ ಈ ದಿನ ನಾವು ಏನು ಮಾಡ್ತಾ ಇದ್ದೀವಿ, ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇದೆ. ಸೊ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಸಾಂಸ್ಕೃತಿಕ ಚಟುವಟಿಕೆ, ಊಟದ ವ್ಯವಸ್ಥೆ ಇದೆ, ತಾವು ಬರಬೇಕು, ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ಬರೋದು. ಸೊ ಇಲ್ಲಿ ಲಾಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಂತಿ ನಿಮ್ಮ ಪ್ರೀತಿಯ ತಮ್ಮ ಅಕ್ಷಯ್ ಅಂತ ಬರೀಬೇಕು. ಯಾರಿಗೆ? ಸುಂದ್ರೇಶ ಎಲ್ಲಿ ಬಿಜಾಪುರದಲ್ಲಿ ವಾಸವಾಗಿದ್ದಾನೆ ಅಲ್ಲ, ಅದನ್ನು ಹೊರ ವಿಳಾಸ ಅಂತ ಹಾಕಿ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.